ಪೊಲಿಟಿಕಲ್ ಜರ್ನಿ ಹೇಗಿರುತ್ತೆ ಸರ್? ಪೊಲಿಟಿಕಲ್ ಜರ್ನಿನ ಅಲ್ಲ ರೇ, ಅಲ್ಲ ಒಂದು ತಿಳ್ಕಳೆ, ನೀವೊಂದು ತಿಳ್ಕಳೆ. ಇಲ್ಲ, ರಾಜಕಾರಣದಲ್ಲಿ ಎಷ್ಟೋ ಜನಕ್ಕೆ ಪ್ರಾಯ ಆಗಿರೋರಿಗೆ ರಾಜಕಾರಣದ ಅದ್ರ ಬಗ್ಗೆ ಆಸಕ್ತಿ ಹೋಗಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ವ್ಯಾಮೋಹನ ಇಟ್ಕೊಂಡಿದ್ದೀರಿ. ನಾನು 10 ವರ್ಷ MP ಆಗಿರೋ ನಾನು ಜನರಿಂದ ತಿರಸ್ಕೃತ ಆಗಿಲ್ಲ. ನಾ ಯಾವುದಾದ್ರೂ ಕಾರಣಕ್ಕೋಸ್ಕರವಾಗಿ ನನಗೆ ಟಿಕೆಟನ್ನು ತಪ್ಪಿಸಿರ್ಬೋದು, ಆದರೆ ಪ್ರತಿನಿತ್ಯನೂ ಹಾಗೇ ಇರಲ್ಲ. ನಾನು ಖಂಡಿತ ಬರ್ತೀನಿ. 10 ವರ್ಷ ನಾನು ಮಾಡಿರುವಂಥ ಕೆಲಸ ಇದೆಯಲ್ವಾ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ನಾನು ಅವತ್ತು ಹೇಳಿದ್ದೆ, ಇಷ್ಟು ಕೆಲಸ ಮಾಡ್ರೆ ಇನ್ನೊಬ್ಬರನ್ನು ತೋರಿಸಿ ಅಂತೇಳಿ ಹೇಳಿದ್ದೆ. ಕೆಲಸ ಮಾಡಿದ್ದೀನಿ, ಜನರ ಪ್ರೀತಿ ಇದೆ. ಜನರ ಪ್ರೀತಿ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಸಕ್ರಿಯವಾಗಿ ರಾಜಕಾರಣದಲ್ಲೇ ಇರ್ತೀನಿ. ಯಾವಾಗ ಏನು ಮಾಡ್ತೀನಿ ಪಾಲಿಟಿಕ್ಸಲ್ಲಿ ಏನು ಮಾಡ್ತೀನಿ ಅಂತ ಯಾವತ್ತೂ ಹೇಳ್ಬಾರ್ದು. ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಸ್ಕೀಮ್ ಮಾಡ್ತಾರೆ ಅದಕ್ಕೋಸ್ಕರ ಅದನ್ನ ಯಾವತ್ತೂ ಹೇಳ್ಬೇಡಿ. ನೋಡಿ, ನಾನು ಆ ತಾಯಿ ಚಾಮುಂಡಿಯ ಪರಮ ಭಕ್ತ. ತಾಯಿ ಚಾಮುಂಡಿ ಇರೋದು ಸಿಂಹವನ್ನು ವಾಹನ, ಹೌದು. ಅವಳು ಕೈ ಬಿಡಲ್ಲ, ಏನಾರು ಒಂದು ದಾರಿ ತೋರಿಸ್ತಾಳೆ. ಇವತ್ತು ಏನೋ ಒಂದು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗಿದ್ರು ಕೂಡ ಅವಳೇ ಒಂದು ದಾರಿನ ತೋರಿಸೋದಕ್ಕೆ ಒಂದು ಏರುಪೇರು ಮಾಡಿದ್ದಾಳೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಆಯಿತು. ನಾನು ಇವತ್ತು ನೋಡಿ, ಟ್ಯಾಕ್ಸಿ ಡ್ರೈವರ್ಸ್ ಕೇಳಿದರು, ನಾನೊಬ್ಬ ಇವತ್ತು MP ಇಲ್ಲ, ನನಗೆ ಅಧಿಕಾರ ಇಲ್ಲ ಅಂತ ನಾನು ಕೂತ್ಕೊಳ್ಳಿಲ್ಲ. ನಾನೊಬ್ಬ ಮೈಸೂರಿನ ಪ್ರಜೆಯಾಗಿ ಅವರಿಗೆ ಸ್ಪಂದಿಸುವಂಥ ಕೆಲಸ ನಾನು ಮಾಡಲೇಬೇಕು. ಆಮೇಲೆ ಮೈಸೂರಿಗೆ ನಾನು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ದುಡ್ಡು ತಂದಿದ್ದೀನಿ, ಎಕ್ಸಿಬಿಷನ್ ಗ್ರೌಂಡು ದುಡ್ಡು ತಂದಿದ್ದೀನಿ, ಏರ್ಪೋರ್ಟನ್ನು ಕೂಡ ಅಭಿವೃದ್ಧಿಗೆ ಲ್ಯಾಂಡ್ ಅಕ್ವಿಷನ್ಗೆ ಕಂಪ್ಲೀಟ್ ದುಡ್ಡನ್ನು ರಿಲೀಸ್ ಮಾಡಿಕೊಟ್ಟಿದ್ದೀನಿ. ಎಲ್ಲದ ಲ್ಯಾಂಡ್ ಅಕ್ವಿಷನ್ನು ಕೂಡ ಅಂತಿಮ ಹಂತಕ್ಕೆ ಬಂದಿದೆ. ಇವೆಲ್ಲ ನನ್ನ ಪ್ರಾಜೆಕ್ಟ್ಸ್ಗಳಿವು, ಅವು ಕಂಪ್ಲೀಟ್ ಮಾಡಿಸ್ತೀನಿ. ಯಾರು MP ಇದ್ದಾರೆ, ಯಾರಿದ್ದಾರೆ ಅದಕ್ಕೆ ನನಗೆ ಸಂಬಂಧ ಇಲ್ಲ. ಮೈಸೂರು ಮತ್ತು ಕೊಡಗಿನ ಜನ 10 ವರ್ಷ ನನ್ನ ಕೈ ಹಿಡಿದಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ. ಅಧಿಕಾರ ಇರಲಿ ಬಿಡಲಿ, ಕೊಡಗು ಮೈಸೂರಿನ ಜನಕ್ಕೆ ನಿಯತ್ತಾಗಿ ಸೇವೆ ಮಾಡ್ತೀನಿ. ಕುಶಾಲನಗರದ 4 ಲೈನ್ ಆಗಿದೆ, 4 ಲೈನಿಂದ ಅಲ್ಲಿಂದ ಮುಂದೆ ಸಂಪಾಜಕ್ಕೂ ಕೂಡ ಅದನ್ನು ಎಕ್ಸ್ಟೆನ್ಷನ್ ಆಗಬೇಕು, ಅದನ್ನು ಅಪ್ರೂವಲ್ ಮಾಡಿಸಿದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೆ 10 ಕೋಟಿ ರಿಲೀಸ್ ಮಾಡಿಸಿರೋನು ನಾನೇ. ನಿತಿನ್ ಗಡ್ಕರಿ ಅವ್ರಿಗೂ ನಾನು ಟಿಕೆಟ್ ತಪ್ಪೋಗುತ್ತೆ ಅಂತ ಮಾರ್ಚ್ 7ನೇ ತಾರೀಕು ಮೀಡಿಯಾದಲ್ಲಿ ಬಂದಾದ ನಂತರ 10ನೇ ತಾರೀಕು ಮೀಟಿಂಗ್ ಇಲ್ಲಿಗ ಮಹಾರಾಜ ಗ್ರೌಂಡಲ್ಲಿ ನಾವು ಸಭೆನ ಕರೆದು ಮಹಾರಾಜ ಗ್ರೌಂಡಲ್ಲೇ ನಿತಿನ್ ಗಡ್ಕರಿ ಅವ್ರ ಹತ್ರ ಆನ್ ದಿ ಸ್ಟೇಜ್ ಅಪ್ರೂವಲ್ ತೊಗೊಂಡಿದ್ದೀನಿ. ನಾನು ಅದಕ್ಕೆ ಡಾಕ್ಟರ್ ಮಹದೇವಪ್ಪನವರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವೆಲ್ಲದನ್ನು ಕೂಡ ಮಾಡಿಸ್ತೀನಿ. ಉತ್ತರ ಸಿಕ್ಕಿದೆಯಾ? ಪ್ರತಾಪ್ ಸಿಂಹ ಅವರು ಬೀಗ್ ಜರ್ನಲಿಸ್ಟ್ ಆದವರು, ಸ್ಟ್ರಾಂಗ್ ಜರ್ನಲಿಸ್ಟ್ ಇದ್ರಿ. ಒಂದು ಸಣ್ಣ ವಿಚಾರ, ಟಿಕೆಟ್ ಹೇಗೆ ತಪ್ಪು ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಅಭಿಮಾನಿಗಳಿಗೆ ಏನು ಮೆಸೇಜ್ ಹೋಗುತ್ತೆ? ಸಂದರ್ಭ ಬಂದಾಗ ಹೇಳೋದು. ಇವತ್ತು ಈ ವಿಚಾರ ಇಂಪಾರ್ಟೆಂಟು. ಇನ್ನೊಂದಿನ ನಾವು ನೀವು ಕುತ್ಕೊಂಡು ಆಟ ಒಂದು ವರ್ಷ ಆಗಲಿ ಅಂತ ಕಾಯ್ತವ್ರೆ. ನೀವು ಇನ್ನೂ ಸಿದ್ದರಾಮಯ್ಯ 3 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಿದ್ರು. ನಂಗೆ ಗೊತ್ತಿಲ್ಲಪ್ಪ, ಅವ್ರು ಶಿಷ್ಯಂದಿರಲ್ಲ ಆವಾಗ ಹೇಳಿಕೆ ಕೊಡ್ತಿರ್ತಾರಲ್ಲ, ಹಾಗಾಗಿ ನಾನು ಅದನ್ನು ಹೇಳಿದೆಪ್ಪ. DK ಶಿವಕುಮಾರ್ ಅವರು ಆಗ್ತಾರೆ ಅಂದರೆ ಖುಷಿನೇ, ಆಗಲಿಯಪ್ಪ. ಹಳೆ ಮೈಸೂರು ಭಾಗದವ್ರು ಇನ್ನೊಬ್ರು ಆಗ್ತಾರೆ, ನಮಗೇನು ಬೇಜಾರ ಇದೆಯಾ ಹೇಳಿ? ಕಾಂಗ್ರೆಸ್ಸಲ್ಲಿ ಯಾರಾದ್ರೂ ಕೂಡ ಆಗ್ಲಾದ್ರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇನ್ನೊಬ್ರು ಯಾರು ಆಗ್ತಾರೆ ಅಂದ್ರು ನಮ್ಗೆ ಖುಷಿನೇ, ನಮಗೇನು ಬೇಡ ಅಂತ ಹೇಳಲ್ಲ. ಸಿದ್ದರಾಮಯ್ಯನವರು ಕೂಡ ಪಕ್ಷ ಬೇರೆ ಇರ್ಬೋದು, ಮೈಸೂರಿನವರು ನನಗೆ ಖುಷಿನೇ ಇದೆ. ನಿಮ್ಮ ಪೊಲಿಟಿಕಲ್ ಜರ್ನಿ ಹೇಗಿರುತ್ತೆ ಸರ್? ಪೊಲಿಟಿಕಲ್ ಜರ್ನಿನ ಅಲ್ಲ ರೇ, ಅಲ್ಲ ಒಂದು ತಿಳ್ಕಳೆ, ನೀವೊಂದು ತಿಳ್ಕಳೆ. ಇಲ್ಲ, ರಾಜಕಾರಣದಲ್ಲಿ ಎಷ್ಟೋ ಜನಕ್ಕೆ ಪ್ರಾಯ ಆಗಿರೋರಿಗೆ ಅದ್ರ ಬಗ್ಗೆ ಆಸಕ್ತಿ ಹೋಗಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ವ್ಯಾಮೋಹನ ಇಟ್ಕೊಂಡಿದ್ದೀರಿ. ನಾನು 10 ವರ್ಷ MP ಆಗಿರೋ ನಾನು ಜನರಿಂದ ತಿರಸ್ಕೃತ ಆಗಿಲ್ಲ. ನಾ ಯಾವುದಾದ್ರೂ ಕಾರಣಕ್ಕೋಸ್ಕರವಾಗಿ ನನಗೆ ಟಿಕೆಟನ್ನು ತಪ್ಪಿಸಿರ್ಬೋದು, ಆದರೆ ಪ್ರತಿನಿತ್ಯನೂ ಹಾಗೇ ಇರಲ್ಲ. ನಾನು ಖಂಡಿತ ಬರ್ತೀನಿ. 10 ವರ್ಷ ನಾನು ಮಾಡಿರುವಂಥ ಕೆಲಸ ಇದೆಯಲ್ವಾ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ನಾನು ಅವತ್ತು ಹೇಳಿದ್ದೆ, ಇಷ್ಟು ಕೆಲಸ ಮಾಡ್ರೆ ಇನ್ನೊಬ್ಬರನ್ನು ತೋರಿಸಿ ಅಂತೇಳಿ ಹೇಳಿದ್ದೆ. ಕೆಲಸ ಮಾಡಿದ್ದೀನಿ, ಜನರ ಪ್ರೀತಿ ಇದೆ. ಜನರ ಪ್ರೀತಿ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಸಕ್ರಿಯವಾಗಿ ರಾಜಕಾರಣದಲ್ಲೇ ಇರ್ತೀನಿ. ಯಾವಾಗ ಏನು ಮಾಡ್ತೀನಿ ಪಾಲಿಟಿಕ್ಸಲ್ಲಿ ಏನು ಮಾಡ್ತೀನಿ ಅಂತ ಯಾವತ್ತೂ ಹೇಳ್ಬಾರ್ದು. ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಸ್ಕೀಮ್ ಮಾಡ್ತಾರೆ ಅದಕ್ಕೋಸ್ಕರ ಅದನ್ನ ಯಾವತ್ತೂ ಹೇಳ್ಬೇಡಿ. ನೋಡಿ, ನಾನು ಆ ತಾಯಿ ಚಾಮುಂಡಿಯ ಪರಮ ಭಕ್ತ. ತಾಯಿ ಚಾಮುಂಡಿ ಇರೋದು ಸಿಂಹವನ್ನು ವಾಹನ, ಹೌದು. ಅವಳು ಕೈ ಬಿಡಲ್ಲ, ಏನಾರು ಒಂದು ದಾರಿ ತೋರಿಸ್ತಾಳೆ. ಇವತ್ತು ಏನೋ ಒಂದು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗಿದ್ರು ಕೂಡ ಅವಳೇ ಒಂದು ದಾರಿನ ತೋರಿಸೋದಕ್ಕೆ ಒಂದು ಏರುಪೇರು ಮಾಡಿದ್ದಾಳೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಆಯಿತು. ನಾನು ಇವತ್ತು ನೋಡಿ, ಟ್ಯಾಕ್ಸಿ ಡ್ರೈವರ್ಸ್ ಕೇಳಿದರು, ನಾನೊಬ್ಬ ಇವತ್ತು MP ಇಲ್ಲ, ನನಗೆ ಅಧಿಕಾರ ಇಲ್ಲ ಅಂತ ನಾನು ಕೂತ್ಕೊಳ್ಳಿಲ್ಲ. ನಾನೊಬ್ಬ ಮೈಸೂರಿನ ಪ್ರಜೆಯಾಗಿ ಅವರಿಗೆ ಸ್ಪಂದಿಸುವಂಥ ಕೆಲಸ ನಾನು ಮಾಡಲೇಬೇಕು. ಆಮೇಲೆ ಮೈಸೂರಿಗೆ ನಾನು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ದುಡ್ಡು ತಂದಿದ್ದೀನಿ, ಎಕ್ಸಿಬಿಷನ್ ಗ್ರೌಂಡು ದುಡ್ಡು ತಂದಿದ್ದೀನಿ, ಏರ್ಪೋರ್ಟನ್ನು ಕೂಡ ಅಭಿವೃದ್ಧಿಗೆ ಲ್ಯಾಂಡ್ ಅಕ್ವಿಷನ್ಗೆ ಕಂಪ್ಲೀಟ್ ದುಡ್ಡನ್ನು ರಿಲೀಸ್ ಮಾಡಿಕೊಟ್ಟಿದ್ದೀನಿ. ಎಲ್ಲದ ಲ್ಯಾಂಡ್ ಅಕ್ವಿಷನ್ನು ಕೂಡ ಅಂತಿಮ ಹಂತಕ್ಕೆ ಬಂದಿದೆ. ಇವೆಲ್ಲ ನನ್ನ ಪ್ರಾಜೆಕ್ಟ್ಸ್ಗಳಿವು, ಅವು ಕಂಪ್ಲೀಟ್ ಮಾಡಿಸ್ತೀನಿ. ಯಾರು MP ಇದ್ದಾರೆ, ಯಾರಿದ್ದಾರೆ ಅದಕ್ಕೆ ನನಗೆ ಸಂಬಂಧ ಇಲ್ಲ.
ಮೈಸೂರು ಮತ್ತು ಕೊಡಗಿನ ಜನ 10 ವರ್ಷ ನನ್ನ ಕೈ ಹಿಡಿದಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ. ಅಧಿಕಾರ ಇರಲಿ ಬಿಡಲಿ, ಕೊಡಗು ಮೈಸೂರಿನ ಜನಕ್ಕೆ ನಿಯತ್ತಾಗಿ ಸೇವೆ ಮಾಡ್ತೀನಿ. ಕುಶಾಲನಗರದ 4 ಲೈನ್ ಆಗಿದೆ, 4 ಲೈನಿಂದ ಅಲ್ಲಿಂದ ಮುಂದೆ ಸಂಪಾಜಕ್ಕೂ ಕೂಡ ಅದನ್ನ ಎಕ್ಸ್ಟೆನ್ಷನ್ ಆಗಬೇಕು, ಅದನ್ನು ಅಪ್ರೂವಲ್ ಮಾಡಿಸಿದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೆ 10 ಕೋಟಿ ರಿಲೀಸ್ ಮಾಡಿಸಿರೋನು ನಾನೇ. ನಿತಿನ್ ಗಡ್ಕರಿ ಅವ್ರಿಗೆ ನಾನು ಟಿಕೆಟ್ ತಪ್ಪೋಗುತ್ತೆ ಅಂತ ಮಾರ್ಚ್ 7ನೇ ತಾರೀಕು ಮೀಡಿಯಾದಲ್ಲಿ ಬಂದಾದ ನಂತರ 10ನೇ ತಾರೀಕು ಮೀಟಿಂಗ್ ಇಲ್ಲಿಗ ಮಹಾರಾಜ ಗ್ರೌಂಡಲ್ಲಿ ನಾವು ಸಭೆನ ಕರೆದು ಮಹಾರಾಜ ಗ್ರೌಂಡಲ್ಲೇ ನಿತಿನ್ ಗಡ್ಕರಿ ಅವ್ರ ಹತ್ರ ಆನ್ ದಿ ಸ್ಟೇಜ್ ಅಪ್ರೂವಲ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಡಾಕ್ಟರ್ ಮಹದೇವಪ್ಪನವರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವೆಲ್ಲದನ್ನು ಕೂಡ ಮಾಡಿಸ್ತೀನಿ. ಪ್ರಶ್ನೆ ಉತ್ತರ ಸಿಕ್ಕಿದೆಯಾ ಪ್ರತಾಪ್ ಸಿಂಹ ಅವರು? ಬೀಗ್ ಜರ್ನಲಿಸ್ಟ್ ಆದವರು, ವೆರಿ ಸ್ಟ್ರಾಂಗ್ ಜರ್ನಲಿಸ್ಟ್ ಇದ್ರಿ. ಒಂದು ಸಣ್ಣ ವಿಚಾರ, ಟಿಕೆಟ್ ಹೇಗೆ ತಪ್ಪು ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಅಭಿಮಾನಿಗಳಿಗೆ ಏನ್ ಮೆಸೇಜ್ ಹೋಗುತ್ತೆ? ಸಂದರ್ಭದಾಗ ಹೇಳೋದು, ಇವತ್ತು ಈ ವಿಚಾರ ಇಂಪಾರ್ಟೆಂಟು. ಇನ್ನೊಂದಿನ ನಾವು ನೀವು ಕುತ್ಕೊಂಡು ಆಟ ಶಿವಕುಮಾರ್ ಅವರು 1 ವರ್ಷ ಆಗ್ಲಿ ಅಂತ ಕಾಯ್ತವ್ರೆ, ನೀವು ಇನ್ನೂ ಸಿದ್ದರಾಮಯ್ಯ 3.5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಿದ್ರು. ನಂಗೆ ಗೊತ್ತಿಲ್ಲಪ್ಪ, ಅವ್ರ ಶಿಷ್ಯಂದಿರೆಲ್ಲ ಆವಾಗ ಹೇಳಿಕೆ ಕೊಡ್ತಿರ್ತಾರಲ್ಲ, ಹಾಗಾಗಿ ನಾನು ಅದನ್ನು ಹೇಳಿದೆಪ್ಪ. ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ ಅಂದ್ರೆ ಖುಷಿನೇ, ಆಗ್ಲಿಪ್ಪ. ಹಳೆ ಮೈಸೂರು ಭಾಗದವ್ರು ಇನ್ನೊಬ್ರು ಆಗ್ತಾರೆ, ನಮಗೇನು ಬೇಜಾರ ಇದೆಯಾ ಹೇಳಿ? ಕಾಂಗ್ರೆಸ್ಸಲ್ಲಿ ಯಾರಾದ್ರೂ ಕೂಡ ಆಗ್ಲಾದ್ರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇನ್ನೊಬ್ರು ಯಾರು ಆಗ್ತಿರೋದ್ರು ನಮ್ಗೆ ಖುಷಿನೇ, ನಮಗೇನು ಬೇಡ ಅಂತ ಹೇಳಲ್ಲ. ಸಿದ್ದರಾಮಯ್ಯನವರು ಕೂಡ ಪಕ್ಷ ಬೇರೆ ಇರ್ಬೋದು, ಮೈಸೂರಿನವರು ನನಗೆ ಖುಷಿನೇ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.